ಹೇ ಗೈಸ್, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಎಜುಕೇಶನ್ ಸಿಸ್ಟಮ್ ತುಂಬಾ ಡೀಟೇಲ್ ಆಗಿ ಏನು ಬೇಡ, ಸ್ವಲ್ಪ ಬೇಸಿಕ್ ಲೆವೆಲ್ ಅಲ್ಲಿ ತಿಳ್ಕೊಳ್ಳೋಣ. ಮೇನ್ ಆಗಿ ಡಿಫ್ರೆನ್ಸಸ್ ನ ತಿಳ್ಕೊಳ್ಳೋಣ. ಮಕ್ಕಳು ಇಂಡಿಯಾದಲ್ಲಿ ಓದಿದ್ರೆ ಹೇಗೆ ಫೀಲ್ ಆಗ್ತಾರೆ ಅಥವಾ ಅಮೆರಿಕದಲ್ಲಿ ಓದಿದ್ರೆ ಹೆಂಗಿರುತ್ತೆ ಅವ್ರ ಲೈಫ್ ಅಂತ ಅನ್ನೋದನ್ನ. ಈಗ ನಾನು ಇಂಡಿಯಾದಲ್ಲೇ ಎಲ್ಲ ನನ್ನ ಎಜುಕೇಶನ್ ಮುಗಿಸಿರೋದು, ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಮಕ್ಕಳಿಗೆ ಹೇಗೆ ಗೈಡ್ ಮಾಡ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಆಲ್ರೆಡಿ ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ. ಸೊ ಈಗ ಇರೋದು US ಅಲ್ಲಿ, ನನ್ನ ಮಕ್ಕಳು US ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ಸೊ ಹಾಗಾಗಿ ನನಗೆ ಅಪ್ ಟು ಎಲಿಮೆಂಟರಿ ಸ್ಕೂಲ್ ವರ್ಗು ಸ್ವಲ್ಪ ಎಕ್ಸ್ಪೋಜರ್ ಇದೆ. ಸೊ ಹಾಗಾಗಿ ಡಿಫ್ರೆನ್ಸಸ್ ನೋಡೋಣ. ಸೊ ನಿಮ್ಗೂ ಕೂಡ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನಮ್ಮಲ್ಲಿ ಹೇಗೆ ಅಂತಂದ್ರೆ ಅಕಾಡೆಮಿಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಅದನ್ನ ಬಿಟ್ಟು ಬೇರೆದಕ್ಕೆ ಜಾಸ್ತಿ ಎನ್ಕರೇಜ್ ಮಾಡಲ್ಲ ಅಂತ ಹೇಳ್ಬೋದು ಮಕ್ಕಳಿಗೆ. ಹಾಗೇನೆ ತುಂಬಾ ಪ್ರೆಷರ್ ಮಾಡ್ತಾರೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ ಪೇರೆಂಟ್ಸ್. ಮಕ್ಕಳಿಗೆ ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಿದ್ದಾಗನೇ ಜಾಸ್ತಿ ಪ್ರೆಷರ್ ಹಾಕೋದು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಮಾಡ್ತಾರೆ. ಬಟ್ US ಅಲ್ಲಿ ಹೇಗೆ ಅಂದ್ರೆ ಅಪ್ ಟು 5th ಗ್ರೇಡ್ ವರ್ಗು ಅವ್ರೇನ್ ಎಲಿಮೆಂಟರಿ ಸ್ಕೂಲ್ ಇರ್ತಾರಲ್ಲ, ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಲೈಫೇ ಕೊಡ್ತಾರೆ, ಚೈಲ್ಡ್ಹುಡ್ ನ ಎಂಜಾಯ್ ಮಾಡಕ್ ಬಿಡ್ತಾರೆ. ಸೊ ಹಾಗೇನೆ ಸ್ವಲ್ಪ ಲಿಬರಲ್ ಆಗಿರ್ತಾರೆ, ಪೇರೆಂಟಿಂಗ್ ಎಲ್ಲ ಸ್ವಲ್ಪ ಲಿಬರಲ್ ಆಗಿರುತ್ತೆ ಅವ್ರದ್ದು. ಸೊ ಫಸ್ಟ್ ನಾವೇನಾದ್ರೂ ಆಸ್ ಅ ಇಂಡಿಯನ್ ಆಗಿ ಅವ್ರನ್ನ ನೋಟಿಸ್ ಮಾಡಿದಾಗ ಇವ್ರಿಗೆ ಸೀರಿಯಸ್ನೆಸ್ ಇಲ್ವಾ ಸ್ಟಡೀಸ್ ಬಗ್ಗೆ ಅಂತಾನು ನಮ್ಗೆ ಅನ್ಸುತ್ತೆ ಕೆಲವೊಂದ್ಸಲ. ಬಟ್ ಮಿಡಲ್ ಸ್ಕೂಲ್ ಹೋಗ್ತಾ ಹೋಗ್ತಾ ಅವ್ರದ್ದು ಸ್ವಲ್ಪ ಲೈಫ್ ಸ್ಟೈಲ್ ಆಗ್ಲಿ, ಪೇರೆಂಟಿಂಗ್ ಆಗ್ಲಿ ಅವ್ರದ್ದು ಚೇಂಜ್ ಆಗುತ್ತೆ. ಬಟ್ ಫಸ್ಟ್ ಫ್ಯೂ ಇಯರ್ಸ್ ಆಕ್ಚುಲಿ ಅವ್ರಿಗೆ ತುಂಬಾ ಲಿಬರಲ್ ಆಗಿರ್ತಾರೆ ಇಲ್ಲೆಲ್ಲ ಪೇರೆಂಟ್ಸ್. ಇದ್ರ ಜೊತೆಗೆ ಇನ್ನೊಂದು ಕೇಳಿರ್ತೀವಿ, ಅಮೆರಿಕದಲ್ಲಿ ಮಕ್ಕಳು ತುಂಬಾ ಇಂಡಿಪೆಂಡೆಂಟ್ ಅಂತ. ಸೊ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ, ಈಗ ಮಕ್ಕಳು ಏನಾದ್ರು ಚಿಕ್ಕವರಿದ್ರೆ ಸೆಲ್ಫ್ ಈಟಿಂಗ್ ಬಗ್ಗೆ ಹೇಳ್ತಾರೆ. ಬಿಕಾಸ್ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ ಅಂತಂದ್ರೆ, ಸ್ವಲ್ಪ 4-5 ವರ್ಷ ಆಗೋವರೆಗೂ ಮಗುಗೆಲ್ಲ ಅದನ್ನು ಆಲ್ಮೋಸ್ಟ್ ತಾಯಂದ್ರೇನೆ ಊಟ ಮಾಡಿಸ್ತಾರೆ, ಇಲ್ಲ ಪೇರೆಂಟ್ಸ್ ಇನ್ವಾಲ್ವ್ ಆಗಿ ಊಟ ಎಲ್ಲ ಮಾಡಿಸ್ತಾರೆ ಅಲ್ವಾ. ಬಟ್ ಇಲ್ಲಿ US ಅಲ್ಲಿ ಹೇಗೆ ಅಂದ್ರೆ, ಒಂದು 15 months 18 months ಆಗ್ತಿದ್ದಾಗನೆ ಹೈ ಚೇರ್ ಸಿಸ್ಟಮ್ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಸೊ ಮಕ್ಕಳಿಗೆಲ್ಲ ಅಲ್ಲೇನೆ ಫುಡ್ ಸರ್ವ್ ಮಾಡ್ತಾರೆ, ಮಕ್ಕಳಿಗೆ ತಿನ್ನೋದಕ್ಕೆ ಹೇಳ್ತಾರೆ. ತಿಂದಿಲ್ಲ ಅಂದ್ರೆ ಅವ್ರ ಪಕ್ಕನೆ ಕುತ್ಕೊಂಡು ಇವ್ರು ಊಟ ಮಾಡಕ್ ಶುರು ಮಾಡ್ತಾರೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಮಕ್ಕಳು ದೊಡ್ಡವ್ರು ಮಾಡೋದನ್ನ ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ. ಸೊ ಸೆಲ್ಫ್ ಈಟಿಂಗ್ ಹಾಗೇನೆ ಅವ್ರಿಗೆ ಹೇಳ್ಕೊಡ್ತಾರೆ. 4-5 ವರ್ಷ ಆಗ್ತಿದ್ದಾಗನೆ ಸ್ವಲ್ಪ ಕ್ಲೀನಿಂಗ್ ಅಲ್ಲೆಲ್ಲ ಸ್ವಲ್ಪ ಹೆಲ್ಪ್ ತಗೊಳ್ತಾರೆ. ಲಾಂಡ್ರಿಲ್ ಆಗಿರ್ಬೋದು, ಇಲ್ಲ ಏನಾದ್ರು ಡಿಶಸ್ ನ ಲೋಡ್ ಮಾಡೋದಾಗಿರ್ಬೋದು, ಚಿಕ್ಕ ಪುಟ್ಟ ಕೆಲ್ಸಗಳಿಗೆಲ್ಲ ಅವ್ರನ್ನ ಇನ್ವಾಲ್ವ್ ಮಾಡ್ಕೋತಾರೆ. ಇದ್ರ ಜೊತೆಗೆ ಹೇಗಂದ್ರೆ, ನಾವು ಚಿಕ್ಕವರಿದ್ದಾಗ ಇಂಡಿಯಾದಲ್ಲಿ ಇದ್ದಾಗ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ಬಟ್ ಏನು ಅಂದ್ರೆ ಇಲ್ಲಿ ರಿವಾರ್ಡ್ ಸಿಸ್ಟಮ್ ತರ ಮಾಡ್ತಾರೆ. ಇಂಥ ಕೆಲಸ ಮಾಡಿದ್ರೆ ಇಷ್ಟು $1 ಅಂತ ಹೇಳಿ ಕೊಡ್ತೀವಿ ಅಂತ ಹೇಳೋದಾಗಿರ್ಬೋದು, ಇಲ್ಲ ವೀಕೆಂಡ್ ಅಲ್ಲಿ ನಿಮ್ಗೆ ಫೇವ್ರೆಟ್ ಫುಡ್ ಕೊಡಿಸ್ತೀವಿ ಅಂತ ಹೇಳ್ಬೋದು, ಅಥವಾ ಯಾವ್ದಾದ್ರು ಫೇವ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ ಮಂತ್ ಎಂಡ್ ಅಲ್ಲಿ ಅಂತ. ಸೊ ಈ ತರ ಟ್ರೈನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಅದ್ರ ಜೊತೆಗೇನೆ ಡಿಸಿಪ್ಲಿನ್ ಕೂಡ ಕಲಿತಾರೆ. ಹಾಗೇನೆ ಓನ್ ಡಿಸಿಷನ್ಸ್ ತಗೊಳ್ಳೋದನ್ನು ಬೇಗ ಕಲಿತಾರೆ ಇಲ್ಲಿ ಮಕ್ಕಳು. ಹೇಗೆ ಅಂತಂದ್ರೆ, ಮಿಡಲ್ ಸ್ಕೂಲ್ ಹೈ ಸ್ಕೂಲ್ ಅಲ್ಲಿ ಇದ್ದಾಗ ಸಣ್ಣ ಸಣ್ಣ ಡಿಸಿಷನ್ಸ್ ಎಲ್ಲ ಅವ್ರಿಗೆ ತಗೊಳ್ಳೋದಕ್ಕೆ ಬಿಡ್ತಾರೆ ಪೇರೆಂಟ್ಸ್. ತುಂಬಾ ಕಂಟ್ರೋಲ್ ಮಾಡಕ್ ಹೋಗೋದಿಲ್ಲ, ಗೈಡ್ಲೈನ್ಸ್ ಕೊಡ್ತಾರೆ ಹೇಗೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದನ್ನ. ಬಟ್ ಡಿಸಿಷನ್ಸ್ ಅವರೇ ತಗೊಳ್ಳೋದಕ್ಕೆ ಬಿಡ್ತಾರೆ. ಬಟ್ ಇಂಡಿಯಾದಲ್ಲಿ ಆದ್ರೆ ಏನಾಗುತ್ತೆ, ಪೇರೆಂಟ್ಸ್ ತುಂಬಾ ಇನ್ವಾಲ್ವ್ ಆಗ್ತಾರೆ, ತುಂಬಾ ಪ್ರೊಟೆಕ್ಟಿವ್ ಇರ್ತಾರೆ, ತುಂಬಾ ಕೇರಿಂಗ್ ಇರ್ತಾರೆ. ಅದು ಒಂದೊಂದ್ಸಲ ಹೇಗಾಗ್ಬಿಡುತ್ತೆ ಅಂದ್ರೆ, ಪೇರೆಂಟ್ಸ್ ಮೇಲೆ ಜಾಸ್ತಿ ಓವರ್ ಡಿಪೆಂಡೆಂಟ್ ಆಗ್ಬಿಡ್ತಾರೆ ಮಕ್ಕಳು. ಸೊ ಅದು ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಹಾಗೇನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅನ್ಸುತ್ತೆ ನಾನೀಗ ಮಾತಾಡೋದು. ನಾವೇನಾದ್ರೂ ಫೇಲ್ ಆದ್ರೆ ತುಂಬಾ ಮನ್ಸಿಗೆ ತಗೊಂಡ್ಬಿಡ್ತೀವಿ. ಇಂಡಿಯಾದಲ್ಲಾದ್ರೆ ಸೊಸೈಟಿ ಪ್ರೆಷರ್ ಅನ್ನೋ ಹಾಗೆ ಇರುತ್ತೆ, ಪೇರೆಂಟ್ಸ್ ಅಷ್ಟೇ ಟೆನ್ಷನ್ ಮಾಡ್ಕೊಳ್ತಾರೆ, ಮಕ್ಕಳಿಗೂ ಅಷ್ಟೇ ಭಯ ಆಗುತ್ತೆ. ಬಟ್ US ಅಲ್ಲಿ ಏನಂದ್ರೆ, ಫೇಲ್ಯೂರ್ ಅನ್ನೋದನ್ನ ಒಂಥರ ನಾರ್ಮಲ್ ಆಗಿನೇ ಟ್ರೀಟ್ ಮಾಡ್ತಾರೆ. ಸೊ ನಿನ್ನ ಬೆಸ್ಟ್ ನೀನ್ ಟ್ರೈ ಮಾಡಿದೀಯಾ, ಇವಾಗ ಆಗಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡು ಅಂತಾನೆ ಮೈಂಡ್ ಸೆಟ್ ಬಿಡಿಸ್ತಾರೆ ಮಕ್ಕಳಿಗೆಲ್ಲ. ಸೊ ಹಾಗಂತ ಹೇಳ್ಬಿಟ್ಟು ನಾವು ಇಂಡಿಯಾದಿಂದ US ಗೆ ಬಂದ ತಕ್ಷಣ ಇಲ್ಲಿ ಲೈಫ್ ಸ್ಟೈಲ್ ನ ಫುಲ್ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಲ್ಲ. ಯಾವ್ದ್ಯಾವ್ದು ನಮ್ಗೆ ಸರಿ ಅನ್ಸುತ್ತೆ, ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ನಮ್ಮ ಫ್ಯಾಮಿಲಿಗೆ ಮತ್ತೆ ನಮ್ಮ ಕಿಡ್ಸ್ಗೆ, ಸೊ ಎಲ್ಲ ಫ್ಯಾಮಿಲೀಸು ಅದೇ ತರ ಒಂದು ಚೇಂಜಸ್ ಎಲ್ಲ ಮಾಡ್ಕೊಳಕ್ ಹೋಗ್ತಾರೆ. ಆಸ್ ಅ ಪೇರೆಂಟ್ ಆಗಿ ತುಂಬಾ ಟ್ರಾನ್ಸಿಷನ್ ಮಾಡ್ಕೊಳ್ಳೋದು ಕಷ್ಟ ಆಕ್ಚುಲಿ. ನಾವು ಅಲ್ಲಿ ಕಲ್ಚರ್ ನೋಡಿರ್ತೀವಿ, ಅಲ್ಲಿ ಎಜುಕೇಶನ್ ಸಿಸ್ಟಮ್ ನಾವು ಅನುಭವಿಸಿ ಬಂದಿರ್ತೀವಿ. ಇಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿದನ್ನ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಅಡಾಪ್ಟ್ ಮಾಡ್ಕೋಬೇಕು, ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ತುಂಬಾ ಚಾಲೆಂಜಸ್ ಇರುತ್ತೆ ಆಕ್ಚುಲಿ. ಸೊ ಬಟ್ ಹೇಗಾಗುತ್ತೆ ಅಂದ್ರೆ, ಈವನ್ ಇಲ್ಲಿ US ಅಲ್ಲಿ ಹಂಗೆ ಕಂಪೇರ್ ಮಾಡಕ್ ಹೋದ್ರೆ, ಇನ್ನು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ, ಏಷ್ಯನ್ಸ್ ಇನ್ನು ಕೂಡ ಅಕಾಡೆಮಿಕ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಬೇರೆ ಇಮಿಗ್ರೆಂಟ್ಸ್ ನ ಕಂಪೇರ್ ಮಾಡಿದ್ರೆ. ಸೊ ಅದನ್ನ ಡೀಟೇಲ್ ಆಗಿ ಯಾವಾಗಾದ್ರೂ ಮುಂದೆ ಮಾತಾಡೋಣ.
ಇಲ್ಲಿ ಇನ್ನೊಂದು ಮೇಜರ್ ಡಿಫರೆನ್ಸ್ ಅಂದ್ರೆ ಟೀಚರ್ಸ್ ಅಂಡ್ ಏನೋ ಸ್ಟೂಡೆಂಟ್ಸ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಓಪನ್ ಆಗಿರ್ತಾರೆ. ಮಕ್ಕಳೆಲ್ಲ ಏನೋ ಏನಾದ್ರು ಡೌಟ್ಸ್ ಇದ್ರೆ ಯಾಕೆ ಏನು ಅಂತ ತುಂಬಾ ಈಸಿಯಾಗಿ ಟೀಚರ್ಸ್ ನ ಕೇಳ್ತಾರೆ. ಇಂಡಿಯಾದಲ್ಲಾದ್ರೆ ನಾವು ಹೆದರ್ಕೊಳ್ತೀವಿ ತುಂಬಾ ಏನೋ ಕ್ರಾಸ್ ಕ್ವಶನ್ ಮಾಡೋದಕ್ಕೆ. ಟೀಚರ್ಸ್ ಹೇಳಿದೆ ಕರೆಕ್ಟ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಇರ್ತೀವಿ. ಸೊ ಈವನ್ ಟೀಚರ್ಸ್ ಅಷ್ಟೇ ಚೆನ್ನಾಗಿರ್ತಾರೆ ಮಕ್ಕಳ ಜೊತೆ. ಸೊ ಹಾಗಾಗಿ ಅದು ಎರಡು ಕಡೆಯಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.